ಕೃಷ್ಣ, ಹೇಳ್ಬಿಟ್ರು. ಬೇಜಾರಾಗಿದ್ಯಾ? ಹಂಗೇನಿಲ್ವಲ್ಲ. ಅಕ್ಕ ಹಾಗೆ ಮಾಡಿದ್ದಕ್ಕೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ನೀನು ಯಾವಾಗಲೂ ನಗ್ನಾಗ್ತಾ ತುಂಟಾಟ ಮಾಡ್ಕೊಂಡಿರ್ಬೇಕು. ಮುಖನ ಹಿಂಗೆ ಗುಮ್ಮಂತ ಇಟ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ನಾನು ಆರಾಮಾಗಿ ಇದ್ದೀನಿ ರುಕ್ಕು. ಅಕ್ಕ ಚಿಕ್ಕವಳಿಂದನೂ ಹಾಗೆ ಕೃಷ್ಣ. ಕೋಪ ಯಾವಾಗಲೂ ಮೂಗಿನ ಮೇಲೆ ಇರುತ್ತೆ. ಅವಳು ಕೋಪ ಬಂದಾಗ ಏನು ಮಾಡ್ತಿರ್ತಾಳೆ ಅಂತ ಅವಳಿಗೆ ಗೊತ್ತಿರಲ್ಲ. ಏನೋ ಆವೇಶದಲ್ಲಿ ಕೈ ಮಾಡಿಬಿಟ್ಟಿದ್ದಾಳೆ. ನಿನ್ನ ಮನಸ್ಸಿಗೆ ಹಚ್ಕೋಬೇಡ. ನನಗೆ ಹೊಡೆದಿದ್ದು ಬೇಜಾರಾಗಿಲ್ಲ ರುಕ್ಕು. ಮ್ಯಾಟ್ರ್ ಅದಲ್ಲ. ಮತ್ತೆ ಇನ್ಯಾಕೆ ಹೀಗಿದ್ಯಾ? ಅದಕ್ಕೆ ಈ ಮನೆಗೆ ಬಂದಿದ್ದು ನೆನ್ನೆ. ಅವ್ರು ಬಂದಿದ್ದು ಮೊದಲನೇ ದಿನನೇ ನಾನು ಅವ್ರಿಗೆ ನೋವಾಗೋ ಥರ ನಡ್ಕೊಂಡಿದ್ದೀನಿ. ಅದು ನನಗೆ ತುಂಬಾ ಬೇಜಾರಾಗ್ತದೆ. ಪಾಪ ಅದಕ್ಕೆ ಎಷ್ಟು ನೋವಾಗಿರಲ್ಲ ಹೇಳು. ಆ ನೋವಲ್ಲಿ ಕೋಪ ಬರೋದು ಸಹಜ ಅಲ್ವಾ? ಏನು ಕೃಷ್ಣ, ನಾಟಕ ಮಾಡ್ತಿದ್ಯಾ? ಯಾಕೆ ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು? ಅಲ್ಲ, ಅಕ್ಕ ಹೊಡೆದಿದ್ದಾಳೆ, ನಿನಗೆ ಅವಮಾನ ಮಾಡಿದ್ದಾಳೆ, ನೀನು ಅವಳನ್ನೇ ಪಾಪ ಅಂತ ಹೇಳ್ತಿದ್ಯಲ್ಲ. ನಿಮಗೆಲ್ಲ ಅವ್ರು ಹೊಡೆದಿದ್ದು ಮಾತ್ರ ಕಾಣಿಸ್ತಿದೆ. ಆದರೆ ಅವರು ನನಗೆ ತಾಯಿ ಸಮಾನ. ಅವ್ರಿಗೆ ನನಗೆ ಹೊಡೆಯೋ ಹಕ್ಕು ಎಲ್ಲ ಇದ್ದರು. ಅಮ್ಮ ಇದ್ದಿದ್ರು ನನಗೆ ಹೊಡಿತಾ ಇದ್ರು. ನಾನು ಅವ್ರನ್ನ ಅಮ್ಮನ ಥರ ನೋಡ್ತಾ ಇದ್ದೀನಿ. ಅದಕ್ಕೆ ನನ್ನ ಮೇಲೆ ಅವ್ರ ಅಧಿಕಾರ ತೋರಿಸಿದ್ರು. ಬೇಜಾರು ಒಂದು ಕಡೆ ಆದರೆ ಖುಷಿಯಾಗಿರೋ ವಿಚಾರ ಒಂದು ಕಡೆ. ಏನು ಹೇಳು? ಅದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು, ನನ್ನ ಮೇಲೆ ಅಧಿಕಾರ ತೋರಿಸಿದ್ರು. ನಮ್ಮಮ್ಮನಿಗೆ ನನ್ನ ಮೇಲೆ ಫುಲ್ಲು ಅಧಿಕಾರ ಇದೆ. ನನಗೇನು ಬೇಜಾರಾಗಿಲ್ಲ. ನೋಡಪ್ಪ, ನನಗೆ ನಮ್ಮ ಅಣ್ಣ ವಿನಿ, ನಮ್ಮ ಅತ್ತಿಗೆ ಅವರಿಬ್ರು ಖುಷಿಯಾಗಿರ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು. ಇವನು ನನಗೋಸ್ಕರ ಎಲ್ಲ ಆಪಾದನೆಗಳನ್ನ ತನ್ನ ಮೇಲೆ ಹಾಕೊಂಡು ಓಡಾಡ್ತಿದ್ದಾನೆ. ಪ್ರತಿದಿನ ಪ್ರತಿ ಕ್ಷಣ ನನಗೋಸ್ಕರ, ಕಲ್ಯಾಣಿಗೋಸ್ಕರ ಮಾತುಗಳನ್ನ ಕೇಳ್ತಾನೆ ಇದ್ದಾನೆ. ನೀನು ಬೇಜಾರು ಮಾಡ್ಕೊಂಡಿದ್ದು ಸಾಕು ಕೃಷ್ಣ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ನ ನಾನು ಕೊಡ್ತೀನಿ. ಯಶು ನಿಂತ್ಕೋ. ಯಶು ಏನಿದೆಲ್ಲ? ಇದೇನು ಅಂತ ನಿಂಗೂ ಚೆನ್ನಾಗಿ ಗೊತ್ತಿದೆ ಅಣ್ಣ. ಬಿಡಮ್ಮ, ಹುಚ್ಚಾಟ ಆಗೋಯ್ತು ನಿಂದು. ಇದು ಹುಚ್ಚಾಟ ಅಲ್ಲ ಅಣ್ಣ, ನನಗೆ ಅಂತ ನಾನೊಂದು ಗೆರೆ ಹಾಕ್ಕೊಂಡಿದ್ದೀನಿ. ಅದೀಗ ತುಂಬ ಮುಖ್ಯ. ಯಶು, ನೀನು ಚಿಕ್ಕ ಮಗು ಥರ ಹಠ ಮಾಡ್ತಾ ಇದೆಯಾ? ಈಗ ಏನಾದರೂ ನಿಂಗೆ ಸಮಾಧಾನ ಆಗುತ್ತೆ ಹೇಳು. ಕಲ್ಯಾಣಿ ನನ್ನ ಮಗನ ಹತ್ರ ಕ್ಷಮೆ ಕೇಳಬೇಕಣ್ಣ. ಅವಳು ಕೇಳಿದ್ರೆ ನಾನು ಈ ಮನೆ ಒಳಗಡೆ ಬರ್ತೀನಿ. ಇಲ್ಲಾಂದರೆ ನನಗೆ ಈ ಮನೇಲಿ ಇರಬೇಕಾದ ಅವಶ್ಯಕತೆ ಏನೂ ಇಲ್ಲ. ಅದು ನಿಮಗೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಯಶು, ಯಾಕೆ ಆಟ ಮಾಡ್ತಿದ್ಯಾ? ನಾನು ನಿನ್ಗೆ ಹೇಳ್ದೆ ತಾನೆ ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಯಾಕೆ ಇದನ್ನು ದೊಡ್ಡದು ಮಾಡ್ತಿದ್ಯಾ? ಕೃಷ್ಣ, ನಿಂಗಿದು ದೊಡ್ಡ ಪ್ರಾಬ್ಲಮ್ ಅಲ್ಲದೆ ಇರ್ಬೋದು ಕಣೋ. ನೀನು ತುಂಬ ದೊಡ್ಡ ಮನುಷ್ಯಪ್ಪ. ಎಲ್ಲದನ್ನು ಕ್ಷಮಿಸ್ಬಿಡ್ತೀಯ. ನೀನು ನನ್ನ ಮಗ ಕಣೋ. ಇವತ್ತು ಬಂದಿರೋ ಇವಳು ನಿನ್ನ ಕೆನ್ನೆಗೆ ಹೊಡಿತಾಳೆ ಅಂತಂದ್ರೆ ಏನು ಅರ್ಥ? ಅವಳು ಕ್ಷಮೆ ಕೇಳಬೇಕಷ್ಟೆ. ಅವಳು ಕ್ಷಮೆ ಕೇಳಿದ್ರೆ ಮಾತ್ರ ಮುಂದಿನ ಮಾತು. ಅದೇ ನನ್ನ ಕಂಡೀಷನ್. ಅಕ್ಕ, ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದ್ರಲ್ಲಿ ಚಿಕ್ಕತನ ಏನೂ ಇಲ್ಲ ಕಣೆ. ಅದು ನಿನ್ನ ಧರ್ಮ. ನಿನ್ನ ಸಂಕಟ ನಂಗೆ ಅರ್ಥ ಆಗ್ತಿದೆ ಅತ್ತೆ. ನಾನು ಕಲ್ಯಾಣಿ ಮದುವೆ ಆಗಿ 2 ದಿನ ಆಗಿದೆ ಅತ್ತೆ ಅಷ್ಟೇ. ನೀನು ಈಗ ಮನೆ ಬಿಟ್ಟು ಹೋದರೆ ಅದು ನನಗೆ, ಈ ಕುಟುಂಬಕ್ಕೆ ಅವಮಾನ ಆಗಲ್ವಾ ಅತ್ತೆ? ಅತ್ತೆ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ ಅತ್ತೆ, ಪ್ಲೀಸ್. ಹಾಗೆಲ್ಲ ಮಾತಾಡಬೇಡ ವಿನಯ್. ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಕಣೋ. ಯಾಕೋ ಹಿಂಗೆ ಮಾತಾಡ್ತೀಯಾ? ನೀನು ನನಗೆ ಹೇಗೆ ಮಗನೋ, ಕೃಷ್ಣನೂ ನನಗೆ ಮಗನೇ ಕಣೋ.
ನನ್ನ ಕಣ್ಣು ಮುಂದೆ ನನ್ನ ಮಗನಿಗೆ ಅವಮಾನ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗೋ ಸುಮ್ಮನಿರ್ಲಿ ವಿನಯ್, ಹೇಳು ನೀನು. ಇದೇ ನಿನಗಾಗಿದ್ರು ನಾನು ಹೋರಾಟ ಮಾಡ್ತಿದ್ದೆ ಕಣೋ. ಅರ್ಥ ಮಾಡ್ಕೊಳ್ಳೋ. ಅವಳು ತಪ್ಪು ಮಾಡಿದಾಳೆ, ಅವಳು ಕ್ಷಮೆ ಕೇಳಲೇಬೇಕು. ಯಶೋ, ನೀನು ಯಾವುದೋ ಮಾತನ್ನು ಯಾವುದೋ ಕಡೆ ತಿರುಗಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನಾನು ಯಾವುದೋ ಮಾತನ್ನ ಎಲ್ಲಿಗೋ ತಿರುಗಿಸ್ತಾನೆ ಇಲ್ಲ ಅಣ್ಣ. ಇದು ಈ ಮನೆಗೆ ಸಂಬಂಧಪಟ್ಟ ವಿಷಯ ಅಣ್ಣ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಅಣ್ಣ, ಒಂದು ನಿಮಿಷ ನೀನು ಯೋಚನೆ ಮಾಡೋಣ. ಇವನೆಷ್ಟೇ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದರು, ಏನೇ ಗಲಾಟೆ ಮಾಡಿದ್ರು, ಕುಡ್ಕೊಂಡು ಬಂದರು ಕೂಡ ನೀನು ಇವನ ಮೇಲೆ ಕೈ ಎತ್ತೋದಕ್ಕೆ ಎಷ್ಟು ಯೋಚನೆ ಮಾಡ್ತಿದ್ದೆ ಅಲ್ವಾ? ಕೈ ಎತ್ತತ್ತೀಯ ಅವನ ಮೇಲೆ. ಈ ಕೃಷ್ಣನ ನಾನು ಮಗುವಿಂದ ಸಾಕಿದ್ದೀನಣ್ಣ, ಬೆಳೆಸಿದ್ದೀನಿ. ಇವನ ಹತ್ರ ಒಂಚೂರು ಜೋರಾಗಿ ಮಾತಾಡಬೇಕು ನೋಡು, ನಾನು ಎಷ್ಟು ಯೋಚನೆ ಮಾಡ್ತೀನಿ. ಅಂಥದ್ರಲ್ಲಿ ಇವತ್ತು ಬಂದಿರೋ ಇವಳು ನನ್ನ ಮಗ ಕೃಷ್ಣ ಒಳ್ಳೇದು ಮಾಡೋದಕ್ಕೆ ಅಂತ ಹೋದ್ರೆ ಹೊಡಿತಾಳ? ತಪ್ಪಲ್ವಾ ಅಣ್ಣ ಇದು? ಅಣ್ಣ, ಇದು ನನ್ನ ಸುಖಕ್ಕೋಸ್ಕರ ನಾನು ಕೇಳ್ತಾ ಇಲ್ಲ, ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಣ್ಣ. ಈ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿರ್ಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು ಅಂತಂದ್ರೆ ಅವಳು ಕ್ಷಮೆ ಕೇಳಲೇಬೇಕಣ್ಣ. ಇಲ್ಲ ಅಂದ್ರೆ ಎಲ್ಲರ ಮನಸ್ಸಲ್ಲೂ ಕಹಿ ಅನ್ನೋದು ಹಾಗೆ ಉಳ್ಕೊಂಡ್ಬಿಡುತ್ತೆ ಅಣ್ಣ. ಅತ್ತೆ ಹೇಳ್ತೀರ ಸರಿ ಇದೆ. ಯಾರೋ ಒಬ್ರು ಸೋತ್ರೇನೆ ಇದೆಲ್ಲ ಸರಿ ಹೋಗೋದು. ಈಗೋ ತೋರಿಸ್ತಾ ಕೂತ್ಕೊಂಡ್ರೆ ಸಂಬಂಧಗಳು ಇನ್ನೂ ಹಾಳಾಗ್ತವೆ. ಅವಳಿಗೆ ಕ್ಷಮೆ ಕೇಳಕ್ಕೆ ಮುಜುಗರ ಆದರೆ ಅವಳ ಪರವಾಗಿ ನಾ ಕ್ಷಮೆ ಕೇಳ್ತೀನಿ ಅತ್ತೆ. ತುಂಬ ಚೆನ್ನಾಗಿದೆ ಕಣೋ ವಿನಯ್, ನೀನು ಕ್ಷಮೆ ಕೇಳಬೇಕಪ್ಪ. ಬೇಡಪ್ಪ, ಬೇಡ. ಅದೇನೋ ಹೇಳ್ತಾರಲ್ಲ, ಕೋತಿ ತಾನು ಮೊಸರು ತಿಂದ್ಬಿಟ್ಟು ಮೇಕೆ ಬಾಯಿಗೆ ಹೋಗಿ ಮೆತ್ತದಂತೆ. ಹಾಗೆ ನೀನು ಹೆಂಡತಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತೀಯಪ್ಪ. ಬೇಡ ವಿನಯ್, ತಪ್ಪು ಮಾಡಿರೋದು ನಿನ್ನ ಹೆಂಡತಿ, ಅವಳೇ ಕ್ಷಮೆ ಕೇಳಬೇಕು. ಕೃಷ್ಣ, ನಿಜವಾಗ್ಲೂ ಸಾರಿ ಕಣೋ. ಹೇ, ಏನೋ ಇದೆಲ್ಲ? ಒಂದು ನಿಮಿಷ.